ಏಪ್ರಿಲ್ 22ನೇ ತಾರೀಕಿನ ದಿವಸ ಜಿಲ್ಲಾ ಕಚೇರಿ ಒಳಗೆ ಪ್ರತಿಭಟನಾ ಇಟ್ಕೊಂಡಿದ್ದೀವಿ. ಒಂದು ಇಡೀ ಬಾಗಲಕೋಟೆ ಜಿಲ್ಲೆ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆ ಮಾಲೀಕರು ಕಬ್ಬು ಕಳಿಸಿರ್ತಕ್ಕಂಥ ಕಬ್ಬಿನ ಬಾಕಿ ಇಟ್ಕೊಂಡಿರ್ತಕ್ಕಂಥ ಕಾರ್ಖಾನೆಗಳು ತಕ್ಷಣ ಬಾಕಿ ಕೊಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡಿದ್ದರಿಂದ ಏಪ್ರಿಲ್ 22ನೇ ತಾರೀಕಿಗೆ ಗೆರವು ಹಾಕಿದ್ದೆವು. ಅವತ್ತು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ SP ಅವರು ಮಾತು ಕೊಟ್ಟಿದ್ದಾರೆ ನಮಗೆ. ಇಲ್ಲ ಎಲ್ಲ ಬಿಲ್ ಕ್ಲೋಸ್ ಆಗ್ಯಾವ ಅಂತಕ್ಕಂಥದ್ದು ಕಾರ್ಖಾನೆ ಮಾಲೀಕರು ರಿಪೋರ್ಟ್ ಕೊಟ್ಟಿದ್ದಾರೋ ಅದಕ್ಕೆ ಏನೋ ಇಲ್ಲ ಅಂತ ಹೇಳಿರ್ತಕ್ಕಂಥ ಸಂದರ್ಭದೊಳಗೆ ನಾವು ಲೇಖಿ ಮುಖಾಂತರ ಕೊಟ್ಟಿವ. ಈ ಕಬ್ಬು ಬಾಕಿ ಇಟ್ಟು ಬಂದಿರ್ತಕ್ಕಂಥ ಏನು ಸಿಲ್ಕ್ ಇರುತ್ತಲ್ಲ ರೈತರು ಸಿಲ್ಕ್ ಕೊಟ್ಟಿವು. ಅದಕ್ಕೆ ಇಲ್ಲ ಈ ಸಮಸ್ಯೆ ಹಿಂಗೈತೆ ಅಂದ್ರೆ ನಾವು ಈ ಜಿಲ್ಲಾ ಯಾವುದೋ ಕಬ್ಬು ಈ ಕಮಿಷನರ್ ಕರೆಸ್ತೇವೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಮತ್ತು ಸಕ್ಕರೆ ಮಂತ್ರಿ ಅವ್ರ ಜೊತೆಗೆ ನಿಮ್ ಕೂಡ ಮೀಟಿಂಗ್ ಏರ್ಪಾಟ್ ಮಾಡ್ತೇವೆ ಅಂತ ಅವತ್ತು ಹೇಳಿದವರು. ಇಲ್ಲಿ ತನಕ ಕ್ಯಾರೆ ಅಂದಿಲ್ಲ. ಅದಕ್ಕೆ ಇಲ್ಲಿ ತನಕ ಇನ್ನೂ ಬಾಕಿ ಉಳಿದಾವ ಕಾರ್ಖಾನೆ ಮಾಲೀಕರು. ಕಾರ್ಖಾನೆಗೆ ರೈತರು ಅಡ್ಡಾಡಿ ಇವತ್ತು ಕಾಲನ್ ಚಪ್ಪಲಿ ಹರಿದಪ್ಪಂತ ಸಂದರ್ಭ ಐತಿ. ಅದಕ್ಕೆ ಇವತ್ತಿನ ಸಂದರ್ಭ ಏನಂದ್ರೆ ಮುಂಗಾರು ಮಳೆ ಆಗೈತಿ. ಮುಂಗಾರು ಮಳೆ ಜೊತೆಗಿನ ಬಿತ್ತನೆ ಮಾಡಕ್ಕೆ ಬೀಜ ಗೊಬ್ಬರ ತಗೊಳಕ ರೈತರ ಕೈಯಾಗ ದುಡ್ಡಿಲ್ಲ. ಅದಕ್ಕೆ ಕಾರ್ಖಾನೆ ಮಾಲೀಕರು ಬಿಲ್ ಕೊಡದ ಮಂಡತನ ಹಚ್ಚಿರ್ತಕ್ಕಂಥ ನೋಡ್ಕೊಂಡು ನಾವು ಇವತ್ತು ನಾಳೆ 19ನೇ ತಾರೀಕಿಗೆ ಗುರುವಾರ ದಿವಸ ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವಂತ ಇವತ್ತು ಜಮಖಂಡಿ ಒಳಗ ಜಿಲ್ಲಾ ಮೀಟಿಂಗ್ ಒಂದು ತೀರ್ಮಾನ ತಗೋತಿ. ಅದಕ್ಕೆ ದಯವಿಟ್ಟು ಎಲ್ಲಾ ರೈತ ಬಾಂಧವರು ಕಬ್ಬು ಬೆಳೆಗಾರರು ಅವತ್ತಿನ ದಿವಸ ಹೋರಾಟಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತ ಹೇಳಿ ಅವ್ರನ್ನ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ಕಬ್ಬು